ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚಮೋऽಧ್ಯಾಯಃ. ಕರ್ಮಸನ್ನ್ಯಾಸಯೋಗಃ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ. ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಎಲೈ ಮಹಾಬಾಹುವೆ, ಕರ್ಮಯೋಗದ ಸಹಾಯವಿಲ್ಲದೆ ಸನ್ಯಾಸ ಪಡೆಯುವುದು ಕಷ್ಟಕರವಾದುದು. ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮಪದವನ್ನು ಪಡೆಯುತ್ತಾನೆ. ಈ ಭೂಮಿಗೆ ಬಂದಿರುವುದೇ ಭಗವಂತ ನೀಡಿದ ಕಾರ್ಯವನ್ನು ಮುಗಿಸಿ ಹೆಚ್ಚಿನ ಜ್ಞಾನ ಪಡೆದು ಕಾಯ ವಾಚ ಮನಸ್ಸಿಗೆ ಬಂದಿರಬಹುದಾದ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡು ಭಗವಂತನಲ್ಲಿ ಒಂದಾಗುವುದಕ್ಕೆ. ಭಗವಂತ ನೀಡಿದ ಕಾರ್ಯ ಮಾಡುವಾಗ ಪಡೆದ ಕರ್ಮ ಫಲದಿಂದ ಜನ್ಮ ಮೃತ್ಯು ಚಕ್ರದಲ್ಲಿ ಸಿಲುಕಿ ಈ ಭೂಮಿಯಲ್ಲಿ ಭದ್ರವಾಗಿ ಉಳಿದು ನೋವು ಅಥವಾ ನಲಿವು ಎಂಬ ಭ್ರಮೆಯಲ್ಲಿ ತೇಲುವುದು. ಜನ್ಮ ಮೃತ್ಯು ಸರಪಳಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಯಾವುದೇ ವ್ಯಕ್ತಿ ಭಗವಂತನನ್ನು ಸೇರುವ ಉದ್ದೇಶವಿದ್ದರೆ ಆತ ಭಗವಂತ ವಹಿಸಿದ ಈ ಭೂಮಿಗೆ ಕಳುಹಿಸಿದ ಕಾರ್ಯ ಮಾಡಲೇಬೇಕು. ಹೀಗೆ ವಹಿಸಿದ ಕಾರ್ಯ ಮಾಡುವಾಗ ಮನುಷ್ಯ ಸಹಜ ಮರುವಿನಿಂದಲೋ ಭೋಗದ ಆಶಯಗಳಲ್ಲಿ ಮುಳುಗಿಯೋ ಅಥವಾ ಕರ್ಮವನ್ನು ಅನುಭವಿಸಿ ಮಾಡಿದ ಕಾರಣದಿಂದಲೋ ಕರ್ಮ ಬಂಧನದಲ್ಲಿ ಸಿಲುಕಿ ಈ ಪ್ರಪಂಚದಲ್ಲೇ ಉಳಿಯುವುದು ಸಹಜ. ಈ ಕರ್ಮ ಬಂಧನದಿಂದ ಹೊರಬರಲು ಸಹ ಕರ್ಮಯೋಗವನ್ನೇ ಆಚರಿಸಬೇಕು. ಉದಾಹರಣೆಗೆ, ಮನೆಯೊಡತಿಯ ಆಶಯದಂತೆ ಪತಿ ಮಹಾಶಯ ದ್ರವ್ಯವನ್ನು ತರಲು ಸಂತೆಗೆ ಬಂದರೆ ಬಂದ ಕಾರ್ಯ ಮರೆತು ಸಂತೆಯಲ್ಲಿ ಸುತ್ತಾಡುತ್ತಾ ಕಳೆದು ಸಂಜೆಯಾಗುತ್ತಿದ್ದಂತೆ ಬರಿಗೈಯಲ್ಲಿ ಮರಳಿದರೆ ಮತ್ತೆ ಮಾರನೆಯ ದಿನವೂ ಅದೇ ಕೆಲಸಕ್ಕೆ ಹೋಗಿ ಅಲ್ಲೇನಾದರೂ ಅಚಾತುರ್ಯ ಆದರೆ ಬಂಧನ ಆಗುವ ಮೂಲಕ ಅಲ್ಲೇ ಉಳಿಯಬೇಕಾಗುತ್ತದೆ. ಅಚಾತುರ್ಯ ಮಾಡಿದ ಕಾರಣದಿಂದ ಶಿಕ್ಷೆಗೊಳಗಾಗದೆ ಆ ಶಿಕ್ಷೆಯಿಂದ ಹೊರಬರಲು ಅಲ್ಲಿ ಒಂದಿಷ್ಟು ಕರ್ಮ ಮಾಡಲೇಬೇಕು. ಹೀಗೆ ಕರ್ಮದ ಬಂಧನದಿಂದ ಹೊರಬರಲು ಸಹ ಕರ್ಮ ಮಾಡಲೇಬೇಕು. ಕರ್ಮ ಮಾಡುವಾಗ ಮತ್ತೆ ಮತ್ತೆ ತಪ್ಪು ಮಾಡುತ್ತಿದ್ದರೆ ಆತನ ಕರ್ಮಫಲ ಹೆಚ್ಚಾಗುವುದು ಸಹಜ. ಕರ್ಮ ಮಾಡುವಾಗ ಕರ್ಮ ಫಲದಲ್ಲಿ ಯಾವುದೇ ಆಸಕ್ತಿ ಇಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಕರ್ಮ ಮಾಡಿ ಸಮತ್ವವನ್ನು ಹೊಂದಿದರೆ ಅದೇ ಕರ್ಮಯೋಗ. ಈ ಕಾರಣದಿಂದ ಕರ್ಮಯೋಗಿಯಾಗದೆ ಸನ್ಯಾಸ ಪಡೆಯಲು ಸಾಧ್ಯವಿಲ್ಲ. ಕರ್ಮಯೋಗಿಯಾದರೆ ಆತನಿಗೆ ಇಹ ಮತ್ತು ಪರದ ಸಂಪೂರ್ಣ ಜ್ಞಾನ ದೊರೆಯುವುದರಿಂದ ಆತ ಬ್ರಹ್ಮನನ್ನು ತಿಳಿದು ಬ್ರಹ್ಮನಲ್ಲಿ ಐಕ್ಯನಾಗಿ ಬ್ರಹ್ಮನೇ ಆಗುತ್ತಾನೆ. ಹರಿ ಓಂ.